ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ಹರೀಶ್ ಅಣ್ಣವ್ರದ್ದು ಹುಂಡೈ R80 ಗಾಡಿ ಹೈಡ್ರಾಲಿಕ್ ಪಂಪಲ್ಲಿ ಆಯಿಲ್ ಲೀಕೇಜ್ ಆಗ್ತಾಯಿದೆ. ಪಂಪ್ ಸೀಲ್ ಹಾಕಬೇಕಾಗತ್ತೆ. ಇದೆಲ್ಲ ರಿಮೂವ್ ಮಾಡಿ ಆಮೇಲೆ ಹಾಕ್ಕೊಡ್ಬೇಕಾಗತ್ತೆ ಆಯಿಲ್ ಸೀಲು. ಮತ್ತೆ ಅಣ್ಣ ಆರಾಮಿದ್ರಿ? ಆರಾಮದ ನೋಡ್ರಿ. ಹೈಡ್ರಾಲಿಕ್ ಪಂಪ್ ಬಿಡಿಸ್ಬೇಕಂದ್ರೆ ಸೈಲೆನ್ಸರ್ ಬಿಡಿಸ್ಬೇಕು, ಡೀಸೆಲ್ ಫಿಲ್ಟ್ರು. ಇವರು ಸೀನಪ್ಪ ಅಂತ ಕೈ ಆಡ್ಸೋಣ ಹಿಂಗೆ ಅಂತ. ಇವ್ರೆ ಸೀನಣ್ಣ ಅಂತ, ಇವರು ಪವನ. ಸೀಲ್ ಹೋಗಿರೋದು ಇಲ್ಲಿ. ಇದು ಲೀಕೇಜು. ಈ ಕ್ಯಾಪ್ ಓಪನ್ ಮಾಡ್ಕೊಂಡು ಸೀಲ್ ಹಾಕಿ ಮತ್ತೆ ತಿರ್ಗಾ ರೀಫಿಟ್ಟಿಂಗ್ ಎಲ್ಲವೂ. ಇಷ್ಟು ಕಥೆ ಐತೆ ನೋಡ್ರಿ ಇದು. ನೋಡ್ರಿ, ಪಂಪ್ ಫಿಟ್ ಆಗ್ಬಿಡ್ತು. ಆಯಿಲ್ ಸೀಲ್ ಹಾಕಿದ್ವಿ. ನಮ್ಮ ಪವನ್ ಸೈಲೆನ್ಸರ್ ಫಿಟ್ ಮಾಡ್ತಾವ್ರೆ. ಏನು ಮಾಡೋಕ್ಕಾಗಲ್ಲ ಅಲ್ಲಿ. ಮತ್ತು ಬಕೆಟ್ ಸೀಲ್ ಹಾಕೋದಿದೆ. ಬಕೆಟ್ ಸೀಲ್ ಒಂದು ಹಾಕ್ಕೊಂಡ್ರೆ ಆಯಿಲ್ ಚೇಂಜ್ ಮಾಡಿದ್ರೆ ಕೆಲಸ ಮುಗೀತು. ಸಿಲಿಂಡರ್ ಹೆಡ್ ಬಿಚ್ಚಬೇಕಾದ್ರೆ 10 ನಂಬರ್ LNQ ಬೋಲ್ಟ್ 8 ಬರುತ್ತೆ. ಅದನ್ನು ಮ್ಯಾನ್ಯಲಾಗಿ ಕೈಯಿಂದ ಬಿಚ್ಚಬೇಕಂದ್ರೆ ಭಾಳ ಲೇಟ್ ಆಗುತ್ತೆ. ಅದಕ್ಕೆ ನಾನು ಬಾಷಿಂದು ಇಂಪ್ಯಾಕ್ಟ್ ರಿಂಚ್ ಇದು ಬಂದ್ಬಿಟ್ಟು ನಿಮಗೆ 30 ಸೈಜ್ ತನಕ ಓಪನ್ ಮಾಡ್ತತೆ. ನಿಮಗೆ ವರ್ಕ್ ಈಸಿ ಆಗುತ್ತೆ. ಇದು 8 ಬೋಲ್ಟ್ ಬಿಚ್ಚಾದ್ಮೇಲೆ ಸಿಲಿಂಡರ್ ಗ್ಲ್ಯಾಂಡ್ ಜಾಮ್ ಆಗಿರುತ್ತೆ. ಅದಕ್ಕೊಂದು ಸ್ಕ್ರೂ ಡ್ರೈವರ್ ತಗೊಂಡು ನಾವು ಗ್ಲ್ಯಾಂಡಿಗೆ ಪ್ರೆಸ್ ಮಾಡಿದ್ರೆ ಓಪನ್ ಆಗ್ಬಿಡುತ್ತೆ ಈಸಿಯಾಗಿ. ಗ್ಲ್ಯಾಂಡ್ ಬೀಳಬಾರ್ದು ಅಂತ ಸಪೋರ್ಟ್ ಬೋಲ್ಟ್ ಆಮೇಲೆ ರಿಮೂವ್ ಮಾಡಿ ಇಟ್ಕೋಬೇಕಾಗುತ್ತೆ. ಚೆಕ್ನೆಟ್ ಓಪನ್ ಮಾಡಿದ್ರೆ ಗ್ಲ್ಯಾಂಡ್ ರಿಮೂವ್ ಆಗುತ್ತೆ.